ನಮಸ್ಕಾರ. ಇವತ್ತು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಜೂರಿ ಮೀಟ್ ಸಂಭ್ರಮದಲ್ಲಿದ್ದೀವಿ. ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿ ನಮ್ಮ ಜೊತೆ ವೆಂಕಟೇಶ್ ಸರ್ ಇದ್ದಾರೆ. PRO ವೆಂಕಟೇಶ್ ಸರ್ ನಮ್ಮ ಜೊತೆ ಜೂರಿ ಮೆಂಬರ್ ಆಗಿ ಇವತ್ತು ಬಂದು ವಿನ್ನರ್ಸ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇವತ್ತು ಅವರ ಹುಟ್ಟುಹಬ್ಬ ಕೂಡ, ಅದನ್ನು ಕೂಡ ಇಲ್ಲಿ ಆಚರಿಸಲಾಯಿತು. ಸರ್, ಎಷ್ಟು ಖುಷಿ ಇದೆ ಇವತ್ತು, ಡಬಲ್ ಸಂಭ್ರಮ ಅಂತ. ಖಂಡಿತ ಸಾಮಾನ್ಯವಾಗಿ ನಾನು ನನ್ನ ಹುಟ್ಟುಹಬ್ಬಕ್ಕೆ 99% ನಾನು ತಿರುಪತಿಲಿ ಇರ್ತೀನಿ. ಸೊ ನನಗೆ ಚಿತ್ತಾರ ನವೀನ್ ಒಂದು 10 ದಿವಸ ಹಿಂದೆ ನನಗೆ ಒಂದು ಪೋಸ್ಟರ್ ಕಳಿಸಿ 21ನೇ ತಾರೀಕು ಜೂರಿ ಅವಾರ್ಡ್ ಇರುತ್ತೆ, ಬರಲೇಬೇಕು, ಮೀಟಿಂಗ್ ಇರುತ್ತೆ ಅಂದಾಗ, ಇದು ನಮ್ಮ ಸಂಸ್ಥೆ, ಇದು ಚಿತ್ತಾರ ನಮ್ಮ ಸಂಸ್ಥೆ, ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನನ್ನ ಟೂರ್ನ ಕ್ಯಾನ್ಸಲ್ ಮಾಡಿಕೊಂಡು, ಹಾಗಾಗಿ ಎಲ್ಲ ನಿಮ್ಮೆಲ್ಲರ ಒಂದು ಅಭಿಮಾನದಿಂದ ಇಲ್ಲೇ ಹುಟ್ಟುಹಬ್ಬ ನೀವೆಲ್ಲ ಆಚರಿಸಿದ್ವಿ. ಅದಕ್ಕೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ. ಎಸ್ ಸರ್, ಆ ಜೂರಿ ಮೆಂಬರ್ ಆಗಿದ್ದು ಇದು ಎಷ್ಟು ಖುಷಿ ಇದೆ. ಐ ಥಿಂಕ್ ಚಿತ್ತಾರ ಜೊತೆ ಇವತ್ತಿನಿಂದ ಸಂಬಂಧ ಅಲ್ಲ ನಿಮ್ಮದು, ಬಹಳ ವರ್ಷಗಳಿಂದ ಈ ಒಂದು ಅನ್ಯೋನ್ಯತೆಯನ್ನು ಕಾಪಾಡ್ಕೊಂಡು ಬಂದಿರೋದು. ಇವತ್ತು ಜೂರಿ ಮೆಂಬರ್ ಆಗಿ ಒಂದು ಸಿನಿ ಅವಾರ್ಡ್ಸ್ನ ಆಯ್ಕೆ ಮಾಡುವಂಥ ಖುಷಿ ಎಷ್ಟು? ಮೊದಲನೇದಾಗಿ ಚಿತ್ತಾರ ಮಾಸಪತ್ರಿಕೆಗೆ 16ನೇ ವರ್ಷದ ಸಂಭ್ರಮ ಮತ್ತು 5ನೇ ಪ್ರಶಸ್ತಿ ಸಮಾರಂಭ. ಭಾಳ ಖುಷಿಯಾಗತ್ತೆ. ಯಾವುದೇ ಸಮಾರಂಭ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಯಾಕೆ ನಾನು ಕೂಡ ನಮ್ಮ ರಾಘವೇಂದ್ರ ಚಿತ್ರಮಣಿದು ಕಳೆದ 24ನೇ ವರ್ಷದಿಂದ ಪ್ರಶಸ್ತಿ ಸಮಾರಂಭ ಮಾಡ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಲೆವೆಲ್ಗೆ. ಬಟ್ ಚಿತ್ತಾರ ಶಿವಕುಮಾರ್ ಅವ್ರ ಲೆವೆಲ್ಗೆ ನಾವು ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಇದು ಹ್ಯೂಜ್, ತುಂಬ ದೊಡ್ಡ ಸಮಾರಂಭ. ಇದು ನಾನು ನೋಡ್ಕೊಂಡು ಬರ್ತಾಯಿದ್ದೀನಿ. ನಾನು ಕಳೆದ 3-4 ವರ್ಷದಿಂದ ಈ ಜೂರಿನಲ್ಲಿದ್ದೀನಿ. ಆಯ್ಕೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಅಷ್ಟೇ ಗೊತ್ತಿರುತ್ತೆ. ಯಾಕೆ ಎಲ್ಲೋ ಎಷ್ಟೊಂದು ಸಿನಿಮಾಗಳು ನೋಡಿರ್ತೀವಿ, ಎಷ್ಟೊಂದು ಸಿನಿಮಾ, ಅದು ಎಲ್ಲ ನಮ್ಮವರೇ. ಯಾರಿಗೆ ಕೊಟ್ಟರೆ ಯಾರು ಬೇಜಾರು ಮಾಡ್ಕೋತಾರೆ, ಕೊಡಲಿಲ್ಲ ಬೇಜಾರು ಮಾಡ್ಕೊಳ್ಳಲ್ಲ, ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಆಮೇಲೆ ನಿಷ್ಠೂರ ಇರುತ್ತೆ, ಏನು ಇದು ಇವರೇ ಆಯ್ಕೆ ಮಾಡಿದ್ದು ಓಕೆ ಅಂತೆಲ್ಲ ಇರುತ್ತೆ. ಅದೆಲ್ಲ ಅನುಸರಿಸ್ಕೊಂಡು ನಮ್ಮ ಜ್ಞಾನ ದೇವ್ರು ಏನು ಕೊಟ್ಟಿನೋ ಅದ್ರ ಮಟ್ಟಕ್ಕೆ ನಾವು ಖಂಡಿತವಾಗ್ಲೂ ನ್ಯಾಯ ಸಲ್ಲಿಸಿದ್ದೀವಿ ಅಂತಂದ್ಬಿಟ್ಟು ಎಲ್ಲ ಜೂರಿ ಎಲ್ಲ ಸೇರಿ ನ್ಯಾಯ ಸಲ್ಲಿಸಿರ್ತೀವಿ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಇದೆ. ಸರ್, ಮಾಧ್ಯಮ ಹಾಗೆಯೇ ಸಿನಿ ಜಗತ್ತಿಗೆ ನೀವು ಹಾಕಿರುವಂಥ ಸೇತುವೆ ಇವತ್ತಿನವರೆಗೂ ಅದು ಒಂದೊಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಸರ್, ಅದ್ರ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ? ಇವತ್ತು ಏನಾದರೂ ಒಂದು ಪ್ರಮೋಷನ್ ವಿಷಯಕ್ಕಾಗಲಿ ಅಥವಾ ಇನ್ನೊಂದೇನೋ ನಮ್ಮದು ಚೆನ್ನಾಗಿ ಆಗಬೇಕು ಅನ್ನೋ ವಿಷಯಕ್ಕಾಗಲಿ ಫಸ್ಟ್ ನೆನಪಾಗದೆ ವೆಂಕಟೇಶ್ ಸರ್ ಇದ್ದಾರೆ ಅನ್ನೋ ಥರ. ಸೊ ಆ ಒಂದು ಹಿಡಿತವನ್ನು ಸಾಧಿಸ್ಕೊಂಡು ಬಂದಿರುವಂಥದ್ದು ಚಿತ್ರರಂಗದಲ್ಲಿ. ಸೊ ಅದ್ರ ಬಗ್ಗೆ ಹೇಳಬೇಕು. 76ನೇ ಇಸ್ವಿನಲ್ಲಿ ನಮ್ಮ ಅಂಕಲ್ ಸುಧೀಂದ್ರ ಅವರು ಸ್ಥಾಪನೆ ಮಾಡಿದಂಥ ನಮ್ಮ ರಾಘವೇಂದ್ರ ಚಿತ್ರಮಣಿ ಸಂಸ್ಥೆ ಈ ವರ್ಷಕ್ಕೆ 49 ಆಗಿ 2026ಕ್ಕೆ 50 ವರ್ಷಕ್ಕೆ ಬೀಳುತ್ತೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಭಾಳ ಹೆಮ್ಮೆ ಇದೆ. ಯಾಕೆಂದರೆ ನನಗೆ ಗೊತ್ತಿರೋಂಗೆ ಇಡೀ ಇಂಡಿಯಾದಲ್ಲಿ ಯಾವುದೂ ಕೂಡ ಒಂದು ಪ್ರಚಾರ ಸಂಸ್ಥೆ 50 ವರ್ಷದಿಂದ ಇಲ್ಲ ಅಂತ ಅಂದ್ಬಿಟ್ಟು ನಾನು ಕೇಳ್ಪಟ್ಟಿದ್ದೀನಿ. ನಮ್ಮ ಹಿರಿಯರಾದ ನಮ್ಮ ಸುನಿಲ್ ಅವ್ರು ಬಿಟ್ಟೋದ ಸಂಸ್ಥೆ ನಾವು ನಡ್ಸ್ಕೊಂಬಂದ್ವಿ. ನಾನಾಗ್ಬೋದು, ಅವ್ರ ಮಗ ಸುನಿಲ್ ಆಗ್ಬೋದು, ನನ್ನ ತಮ್ಮ ವಾಸು ಆಗ್ಬೋದು, ನಡ್ಸ್ಕೊಂಬರ್ತಾಯಿದ್ವಿ. ಈಗ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಮೇಲೆ ನಮ್ಮ ಮಕ್ಕಳು ಕೂಡ ಜಾಯ್ನ್ ಆಗಿದ್ದಾರೆ, ನನ್ನ ಮಗಳು ಚಂದನ ಪವನ್ ಅಂತ ಹೇಳಿ. ಸೊ ನೀವು ಹೇಳೋ ಪ್ರಶ್ನೆಗೆ ಏನು ಅಂತಂದರೆ, ಒಂದು ಸಂಬಂಧ ಚೆನ್ನಾಗಿತ್ತು ಅಂತಂದರೆ ಒಬ್ಬ ಪ್ರೊಡ್ಯೂಸರ್ ಜೊತೆಗೆ, ಒಬ್ಬ ಡೈರೆಕ್ಟರ್ ಜೊತೆ, ಆ್ಯಕ್ಟರ್ ಜೊತೆಗೆ ಎಲ್ಲ ಸಲೀಸಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವೇನು ನಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ಮುಗಿಸ್ಕೊಂಡು ನಾವು ಎಕ್ಸಿಟ್ ಆಯಿತು ಅಂದರೆ ಎಲ್ಲರಿಗೂ ಆ ಬೆಲೆ ಸಿಗುತ್ತೆ, ನಾವು ಮುಂದುವರ್ಕೊಂಡು ಹೋಗ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಒಳ್ಳೆಯದು ಸರ್. ಇನ್ನು ಕಿಂಗ್ಸ್ ಕ್ಲಬ್ ಸರ್, ಒಂದೊಳ್ಳೆ ಪ್ಲೇಸಲ್ಲಿ ಇವತ್ತು ಜೂರಿ ಮೀಟ್ ಸಂಭ್ರಮವನ್ನು ಆಯೋಜಿಸಿರುವಂಥದ್ದು. ಎಷ್ಟು ಖುಷಿ ಆಯಿತು ಈ ಪ್ಲೇಸಲ್ಲಿ ಬಂದು ಮೀಟಿಂಗ್ ಮಾಡಿದ್ದು. ಆ್ಯಂಡ್ ಲಂಚ್ ಹೇಗಿತ್ತು, ಫುಡ್ ಹೇಗಿತ್ತು? ಇಲ್ಲ, ಇದು ನಮ್ಮ ಕ್ಲಬ್ಬೇ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಯಾಕೆ ಅವ್ರದ್ದು ಕಿಂಗ್ಸ್ ಕ್ಲಬ್ ಓನರ್ಸು ರವಿಕುಮಾರ್ ಆಗ್ಬೋದು ಅಥವಾ ಸಂಶೋಧನ್ ಸರ್ ಆಗ್ಬೋದು ತೆಗೆದಂಥ ಸಿನಿಮಾಗೆ ನಾನೇ PRO ಅಂತ ಹೇಳೋಕ್ಕೂ ಹೆಮ್ಮೆ ಆಗುತ್ತೆ. ಇದು ಭಾಳ ಪ್ರಿಯವಾದ ಜಾಗ. ಇದು ನಮ್ಮ ನಿರ್ಮಾಪಕರು ಕಟ್ಟಿರುವಂಥ ಜಾಗ. ಎಲ್ಲ ಫೆಸಿಲಿಟೀಸ್ ನೋಡಿ, ಇಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ರೂಮ್ಸ್ ಇದೆ, ಜಿಮ್ ಇದೆ, ಸ್ವಿಮ್ ಇದೆ, ಶಟ್ಲ್ ಇದೆ, ಡ್ಯಾನ್ಸ್ ಕೋರ್ಟ್ ಇದೆ, ಟೆನ್ನಿಸ್ ಕೋರ್ಟ್ ಇದೆ, ಶೂಟಿಂಗ್ ಮಾಡೋ ಜಾಗ ಇದೆ. ಬೆಂಗಳೂರಿನಲ್ಲಿ ಇಷ್ಟು ಅದ್ಭುತವಾದ ಜಾಗ ಎಲ್ಲೂ ಇಲ್ಲ ಅಂತ ನನಗೆ ಗೊತ್ತಿರೋಂಗೆ. ಅದರಲ್ಲೂ ನಮ್ಮ ನಿರ್ಮಾಪಕರು ಮಾಡಿದ್ದಾರೆ ಅಂತಂದರೆ ಭಾಳ ಖುಷಿ ಆಗುತ್ತೆ. ನಾವು ಇಲ್ಲಿ ಊಟ ಬೇಕಾಷ್ಟು ಸರಿ ಮಾಡಿದ್ದೀವಿ, ಇಲ್ಲಿ ಆತಿಥ್ಯನೂ ತೊಗೊಂಡಿದ್ದೀವಿ ಬೇಕಾಷ್ಟು ಸರಿ. ಇವತ್ತು ವಿಶೇಷವಾಗಿತ್ತು. ಇವತ್ತು ನಮ್ಮ ಬರ್ತಡೇನೂ ಆದ್ದರಿಂದ ಚಿತ್ತಾರ ತಂಡ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬರ್ತಡೇನೂ ಏರ್ಪಾಡು ಮಾಡಿದ್ರು. ಒಳ್ಳೆಯ ಸ್ವೀಟ್ ಊಟನೂ ಹಾಕ್ಸಿದ್ರು. ಅದ್ಭುತವಾಗಿ ರುಚಿಯಾದ ಊಟ ಇತ್ತು ಅಂತ ಹೇಳಿ ಖುಷಿ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಇನ್ನೊಂದು ಹೇಳ್ಬಿಡ್ತೀನಿ, 5ನೇ ವರ್ಷದ 16ನೇ ವಾರ್ಷಿಕೋತ್ಸವ ಚಿತ್ತಾರಕ್ಕೆ 5ನೇ ವರ್ಷದ ಪ್ರಶಸ್ತಿ ಸಮಾರಂಭ. ಯಾರ್ಯಾರು ಪ್ರಶಸ್ತಿ ವಿಜೇತರು ಗೆದ್ದಿದ್ದಾರೆ ಅವ್ರಿಗೆಲ್ಲನೂ ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು.